ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮಗಾಗಲೇ ಗೊತ್ತಾಗಿರುತ್ತೆ. ನಮ್ಮ ಪಾಪುಗೆ ಕಿವಿ ಚುಚ್ಚೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವಾಗ ಅವನಿಗೆ 2 months ಕಂಪ್ಲೀಟ್ ಆಗಿ 3 months ಬಿದ್ದಿದೆ. ಸೊ ಇಷ್ಟು ಬೇಗ ಯಾಕೆ ಕಿವಿ ಚುಚ್ತಿದ್ದೀರಾ ಅಂತ ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವು ಊರಿಂದ ಅಂದರೆ ಅಮ್ಮನ ಮನೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಕಿವಿ ಚುಚ್ಚಿಸ್ಕೊಂಡೇ ಹೋಗಬೇಕು, ಕಿವಿ ಚುಚ್ಚಿಸ್ದೆ ಕಳಿಸಲ್ಲ. ಹಾಗಾಗಿ 2 ತಿಂಗಳು ಕಂಪ್ಲೀಟ್ ಆದ ತಕ್ಷಣವೇ ನಾವು ಹೋಗಿ ಅವನಿಗೆ ಪಾಪ ಚುಚ್ಚಿಸ್ಕೊಬಂದ್ವಿ. ನಮ್ಮ ಚೆರಿಗೂ ಅಷ್ಟೇ ಅವನಿಗೆ 2.5 monthsಗೇನೋ ಕಿವಿ ಚುಚ್ಚಿದ್ದು. ಇವ್ನಿಗೆ ಇನ್ನೂ ಒನ್ ವೀಕು 10 days ಬೇಗನೆ ಕಿವಿ ಚುಚ್ಚಿಸಿದ್ದೀವಿ. ಯಾಕೆಂದರೆ ನಾನು 1 week ಇನ್ನೂ ಬೇಗನೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ತೊಗೊಂಡಾಗ ಗೋಲ್ಡ್ ರೇಟು 9,000 ಸಮಥಿಂಗ್ ಎಷ್ಟು ಆಯಿತು. ಒಟ್ನಲ್ಲಿ ಇನ್ನೂ 10,000 ಆಗಿರಲಿಲ್ಲ. ನಾನು ತೊಗೊಂಡಾಗ ಫಸ್ಟೇ ತಗೊಂಡು 1 week 15 days ಆಗಿತ್ತು. ಆಮೇಲೆ ಹೋಗಿ ಚುಚ್ಚಿಸ್ತಿರೋದು. ಅಷ್ಟರಲ್ಲಾಗಲೇ ಅದು 10,000 ಕ್ರಾಸ್ ಆಗಿಬಿಟ್ಟಿತ್ತು. ನಾವು ಚುಚ್ಚಿಸೋಕೆ ಹೋಗಿದ್ವಲ್ಲ ಆ ಟೈಮಲ್ಲಿ. ಸೊ ಚುಚ್ಚಿಸ್ಕೊಂಬರೋಣ ಅಂತ ಹೇಳಿ ಪಾಪುನ ಕರ್ಕೊಂಡು ಹೋಗ್ತಾ ಇರೋದು. ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಪಾಪು ಹುಟ್ಟಿದಾಗ ತುಂಬ ವೈಟ್ಗಿದ್ದ. ಆಮೇಲೆ ಅವನು ಫುಲ್ಲು 2 daysಗೆ ಫೇಸ್ ಎಲ್ಲ ಬ್ಲ್ಯಾಕ್ ಆಗಿಬಿಡ್ತು. ಅವ್ನ ಕಲ್ಲರು, ಕೈ ಕಾಲು ಮತ್ತು ಅವ್ನ ಬಾಡಿ ಎಲ್ಲ ವೈಟ್ಗೆ ಇತ್ತು. ಅದನ್ನು ನಿಮಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾವು ಮಾಡಿದ್ದು ಒಂದು ಮಿಸ್ಟೇಕಿಂದ ಮೇ ಬಿ ಆ ಥರ ಆಗಿರ್ಬಹುದೇನೋ ಅನ್ನೋದು ನನಗೆ ಆಮೇಲೆ ಗೊತ್ತಾಗಿದ್ದು. ಅದೇನು ಅನ್ನೋ ವಿಷಯನ ಡೀಟೇಲಾಗಿ ನಿಮಗೆ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅವ್ನು ಹುಟ್ಟಾಗಲೇ ಒಂಥರ ಇದ್ದ, ಈಗಲೇ ಒಂಥರ ಆಗಿಬಿಟ್ಟಿದ್ದಾನೆ. ಅದ್ರ ಬಗ್ಗೆ ನಾನು ಯಾವಾಗಲೂ ಚಿಂತೆನೇ ಮಾಡಿಲ್ಲ. ಯಾಕೆ ಹಿಂಗೆ ಹುಟ್ಟ, ಯಾಕೆ ಹಿಂಗೆ ಆಯಿತು, ಅದ್ರ ಬಗ್ಗೆ ನಾನು ಅಷ್ಟೊಂದು ಏನೋ ಗೊತ್ತಿಲ್ಲ. ನನಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಅನಿಸಿಲ್ಲ. ಇವಾಗ ಬಿಡಿ, ಅದು ಬೇಡ. ನಾನು ಫಸ್ಟೇ ತೊಗೊಂಡಿದ್ದು ಇದು ರಿಂಗು. ಸೊ ಈ ಒಂದು ಗೋಲ್ಡ್ ಶಾಪಲ್ಲೇ ನಾವು ಚೆರಿಗೂ ಕೂಡ ಕಿವಿ ಚುಚ್ಚಿದ್ದು. ಇಲ್ಲಿದ್ದಾರಲ್ಲ ಈ ಸರು, ನಮ್ಮ ಪಾಪುಗೆ ದೊಡ್ಡವನಿಗೂ ಅವರೇ ಚುಚ್ಚಿದ್ದು, ಚಿಕ್ಕವನಿಗೂ ಅವರೇ ಚುಚ್ತಾ ಇದ್ದಾರೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಸ್ಟಡ್ಡು ಅಥವಾ ಬೇರೆ ಏನೂ ಹಾಕಿಸ್ತಿಲ್ಲ. ಈ ಥರ ಕೊಂಡ್ಲನ್ನೇ ನಾವು ಹಾಕಿಸ್ತಿರೋದು, ಕೈಯಲ್ಲೇ ಚುಚ್ಚಿಸ್ತಿರೋದು. ಕೈಯಲ್ಲೇ ಚುಚ್ಚಿಸೋದ್ರಿಂದ ಅಷ್ಟು ಏನು ಇನ್ಫೆಕ್ಷನ್ ಆ ಥರ ಎಲ್ಲ ಆಗಲ್ಲ. ಆರಾಮಾಗಿ ಪೇಯ್ನ್ ಆಗುತ್ತೆ, ಬಟ್ ಒಂದು 15 days 1 month ಅಷ್ಟರೊಳಗಡೆ ಅದು ನೀಟಾಗಿ ಕ್ಲಿಯರ್ ಆಗುತ್ತೆ. ಪಾಪುಗಳಿಗೆ ತೊಂದರೆ ಆಗಲ್ಲ. ಹಾಗಾಗಿ ನಾವು ಕೈಯಲ್ಲೇ ಚುಚ್ಚಿಸಿರೋದು. ಅಂದರೆ ಅದರಲ್ಲೇ ಏನು ಶಾರ್ಪ್ ಮಾಡಿಕೊಂಡು ಕೊಂಡ್ಲಲ್ಲೇ ಚುಚ್ಚಿರೋದು. ಜೊತೆಗೆ ಅದು ಕೊಂಡ್ಲು ಅಷ್ಟೇ ನಾವು ತೊಗೊಂಡಿರೋದು. ಯಾವುದಕ್ಕೂ ಬಟ್ಟೆಗೆಲ್ಲ ಸಿಗಾಕೊಂಡು ಕಿತ್ಕೊಳ್ಳೋದು ಆ ಥರ ಎಲ್ಲ ಆಗಬಾರ್ದು ಅಂತ ಡಿಸೈನ್ ಏನೂ ತೊಗೊಂಡಿಲ್ಲ, ಪ್ಲೇನೇ ತೊಗೊಂಡಿರೋದು. ಪಾಪ ಮಾರ್ಕ್ ಮಾಡ್ತಿದ್ದಾರೆ ಅವನಿಗೆ ಚುಚ್ಚೋದಕ್ಕೆ ಅಂತ. ಅವ್ನು ಇನ್ನೊಂದು ಸ್ವಲ್ಪ ಎಷ್ಟು ಅಳ್ತಾನೆ ಅಂದರೆ ಸಿಕ್ಕಾಬಟ್ಟೆ ಪೇಯ್ನ್ ಆಗೋಯ್ತು ಅನಿಸುತ್ತೆ. ಸಿಕ್ಕಾಬಟ್ಟೆ ಅಲ್ಲೇ ಒಂದು ಹೊಸದು ಸ್ವೀಟ್ ಅಂಗಡಿ ಓಪನ್ ಮಾಡಿದ್ರು. ಸೊ ಅಲ್ಲೋಗಿ ಸ್ವೀಟ್ ತೊಗೊಬಂದ್ವಿ. ತುಪ್ಪದಂತೆ ಸ್ವೀಟು. ಅದು ತಿಂದ್ಬಿಟ್ಟು ಬೇಡ, ಕೆಮ್ಮು, ನೆಗಡಿ, ಗಂಟ್ಲು ನೋವು ಎಲ್ಲ ಬಂದ್ಬಿಟ್ಟಿತ್ತು ನಮಗೆ. ಆ ಟೈಮಲ್ಲಿ ಮಳೆಗಾಲ ಬೇರೆ ಅಲ್ಲ. ಸೊ ಶೀತ ಎತ್ತಾಕ್ಬಿಡ್ತು. ತಿಂದ್ಬಿಟ್ಟು ಫುಲ್ಲು ಆ ಥರ ಹುಷಾರು ತಪ್ಪಿದ್ವಿ. ಎಲ್ರಿಗೂ ಗಂಟ್ಲು ನೋವು, ಕೆಮ್ಮು, ನೆಗಡಿ ಆಗಿಬಿಡ್ತು. ಬೆಂಗಳೂರಿಗೆ ಅಲ್ಲಿಂದ ಚುಚ್ಚಿಸ್ಕೊಂಡು ಬಂದು 1 or 2 daysಗೂ ಏನೋ ಇಲ್ಲಿ ಬಂದ್ವಿ. 1 week ಆದರೂ ಕೆಮ್ಮು, ನೆಗಡಿ, ಗಂಟ್ಲು ನೋವು ಹೋಗ್ತಾಯಿಲ್ಲ. ಪೂರ್ತಿ ಹುಷಾರು ತಪ್ಪಿಬಿಟ್ಟಿದ್ದೆ. ಅವಾಗಂತೂ ಬೇಡ, ಅಲ್ಲಿಂದ ಇಲ್ಲಿಗೆ ಬೇರೆ ಬಂದುಬಿಟ್ಟಿದ್ದೀನಿ. ನಾನೇ ಎಲ್ಲ ನೋಡ್ಕೋಬೇಕು, ಮಾಡಬೇಕು. ಸೊ ಇದು ಸಿಕ್ಕಾಬಟ್ಟೆ ನನಗೆ ತೊಂದರೆ ಆಗೋಯಿತು. ಸೊ ಅದು ಏನೋ ಮಾತಾಡ್ತಿರ್ತೀನಿ, ವಿಷಯ ಇನ್ನೆಲ್ಲ ಹೋಗ್ಬಿಡುತ್ತೆ. ಸೊ ಓಕೆ, ಅದೆಲ್ಲ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಮ ಜೊತೆ ಏನೆಲ್ಲ ಆಯಿತು ಅನ್ನೋದು ಬೇಕಾದ್ರೆ ಶೇರ್ ಮಾಡ್ಕೊಳ್ತೀನಿ. ಏನಿಲ್ಲ, ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ. ಬಟ್ ವೀಡಿಯೋ ಒಂದು ಮಾಡ್ಕೊಳಕ್ಕಾಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಪಾಪು ಬಿಡ್ತಾಯಿಲ್ಲ. ಅವನು ನಾನು ನಿಂತ್ಕೊಂಡಿದ್ರು ಎತ್ಕೋಬೇಕು, ನಾನು ಕೂತ್ಕೊಂಡಿದ್ರು ನನ್ನ ಪಕ್ಕನೇ ಇರ್ತಾನೆ. ಅವ್ನು ಮಲ್ಕೊಂಡಿದ್ದಾಗಲೂ ನಾನು ಅವ್ನ ಪಕ್ಕನೇ ಇರಬೇಕು. ಇಲ್ಲಾಂದರೆ ಸ್ವಲ್ಪ ಹೊತ್ತು ಮಲಗಿರ್ತಾನೆ, ಎದ್ಬಿಡ್ತಾನೆ ಪಕ್ಕ. ಇಲ್ಲ ಇವರು ಅಂತ ಗೊತ್ತಾಗ್ಬಿಟ್ರೆ ಹತ್ಕೊಂಡು ಬಂದುಬಿಡ್ತಾನೆ. ಹಿಂದಿಂದೇ ಬರ್ತಾನೆ. ಅಡುಗೆ ಮಾಡೋಕ್ಕೆ ಬಿಡಲ್ಲ, ಊಟ ಮಾಡೋಕ್ಕೆ ಬಿಡಲ್ಲ. ನನ್ನ ಲಿಟ್ರಲಿ ಏನು ಮಾಡೋಕ್ಕೂ ಬಿಡಲ್ಲ. ಬಾತ್ರೂಮ್ಗೆ ಹೋಯ್ತೀನಿ ಅಂದ್ರೂ ಅಲ್ಲಿಗೂ ಅವನ್ನ ಕರ್ಕೊಂಡು ಹೋಗ್ಬೇಕು. ಸೊ ಆ ಥರ ಪರಿಸ್ಥಿತಿ ಇರೋದು. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ನನಗೆ. ಒಂದೊಂದು ಸ್ವಲ್ಪ ಇಲ್ಲ, ಅದು 1 ನಿಮಿಷ 2 ನಿಮಿಷ ತೊಗೊಂಡಿರೋದು ವೀಡಿಯೋನೂ ಕೂಡ ನನಗೆ ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ. ಸೊ ಫೈನಲ್ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಪಪ್ಪುಗೆ ಕಿವಿ ಚುಚ್ಸೋಕೆ ಹೋಗಿದ್ವಿ, ಆ ವಿಡಿಯೋ ಇತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.